ಅಲ್ಲವ್ರಿ ಎಲ್ಲಿ ಹೋಗಿದ್ರಿ ಅಷ್ಟರು ಮನೆ ಬಂದು ನೋಡ್ತೀನಿ ಅವನು ಇಲ್ಲ ಎಲ್ಲಿ ಹೋಗ್ಯಾಳ? ಐ ಗೌಡ್ರ, ನೀವು ಬರೋದು 2 ದಿವಸ ಆಗತ್ತಾನೆ ಇದ್ರಲ್ಲ, ಜಲ್ದಿನೇ ಬಂದ್ಬಿಟ್ರಲ್ಲ? ಇಲ್ಲಪ್ಪ, ಕೆಲಸ ಜಲ್ದಿ ಮುಗಿದ್ಬಿಡ್ತೆ, ಸುಮ್ಮನೆ ಅಲ್ಲಿ ಏನು ಮಾಡಲ್ಲ ಅಂತೇಳಿ ಹಂಗೆ ಬಂದಬಿಟ್ಟೆ ಹಿಂದೆ. ಹೌದನ್ರಿ ಗೌಡ್ರ, ನೀವು ಜಲ್ದಿ ಬರ್ತೀರಿ ಅಂತ ಗೊತ್ತಾಗಿತ್ತಂದ್ರೆ ನಾವು ನಿಮ್ಮ ಸಲ ಕಾಯ್ತಿದ್ವು ರೀ, ಆದ್ರೆ ಏನ್ ಮಾಡ್ಬೇಕ್ರಿ? ಹೌದ್ರಿ ಗೌಡ್ರ, ಇಂಥ ಅನಾಹುತಾತ್ರಿ ಅಪ್ಪ, ಬ್ಯಾಡ್ರಿ ಅದು. ಹಿಂಗ ಬಡ್ದಾಗಿತ್ರಿ ನಿಮಗ, ಹಿಂಗ ಬಡ್ದಾಗಿತ್ರಿ ಗೌಡ್ರ. ಏನಾತ್ಲಿ ಎಲ್ಲರೂ ಹಿಂಗೆ ಕಳಕತ್ತೀರಿ? ಅಲ್ಲ ಅವು ಇಲ್ಲದಲ್ಲ, ಒಬ್ರ ಬಾಯ್ ಬಿಡ್ರಲಿ, ಅಳದ್ ಬಿಡ್ರು ಒಟ್ಟು ಏನಂತ ಹೇಳ್ರಿ. ಗೌಡ್ರ ಅನಾಹುತಾತ್ರಿ ಗೌಡ್ರ, ನೀವು ಮುಂದಕ್ಕೆ ಹೋಗತ್ಲೆ ನಿಮ್ಮ ಅವ್ವಾರು ಪ್ರಾಣ ಬಿಟ್ಟು ಪರಲೋಕಕ್ಕೆ ಹೋದ್ರಿ ಗೌಡ್ರ. ಏನ್ ಮಾಡನ್ರಿ, ನೀವು ಮುಂದೆ ಹೋಗಿ ಬಳತ್ತಾಗೈತ್ರಿ, ಅಲ್ಲೇ ನೀವು ಆ ಊರ್ ಮುಟ್ಬಿಟ್ಟಿದ್ರಿ ಏನ್ರಿ? ಎಲ್ಲಿಂದ ನಿಮ್ಮನ್ನ ಕರೆಸಿ ಎಲ್ಲ ಮಾಡೋದ್ರಾಗ ಎಲ್ಲ ಆಗೈತ್ರಿ? ನಿಮಗೆಲ್ಲ ಟೆಲಿಗ್ರಾಮ್ ಕೊಡಕ್ ನಮ್ಗೆಲ್ಲ ಆಗತ್ರಿ? ಅದೆಲ್ಲ ಆಗ್ಲಾರ್ದದಕ್ಕೆ ಬಡ ಬಡ ನಾವ ತಗೊಂಡೋಗಿ ನಿಮ್ಮ ಜಾಗದಾಗ ನಾವ ನಿಂತ್ಕೊಂಡು ಮಣ್ಣು ಮಾಡಿ ಬಂದ್ಬಿಟ್ಟಿವ್ರಿ ಗೌಡ್ರ. ಅವರು ಹೋದ್ರಿ, ಪರಲೋಕಕ್ಕೆ ಹೋದ್ರಿ. ಆ ನಮ್ಮವ್ವ ಸತ್ತದ್ಲ. ಅಯ್ಯೋ ದೇವ್ರೇ, ನಾನು ಇಲ್ದಾಗ ನಮ್ಮವ್ವ ಪ್ರಾಣ ಬಿಟ್ಲ. ನಾನು ಯಾಕಾರ ಊರಿಗೆ ಹೋದ್ನೋ ಯಪ್ಪ, ನಮ್ಮವ್ವ ನನ್ನ ಕಣ್ಮುಂದೆ ಇರ್ತಿದ್ಲು, ನನ್ನ ಕಣ್ಮುಂದೆ ಪ್ರಾಣ ಬಿಡ್ತಿದ್ಲು. ನನ್ನ ಮಗನ ಕಡೆ ಮಕ್ಕ ಸಹಿತ ನೋಡಕ್ಕೂ ನನ್ನಿಂದ ಆಗಲಿಲ್ಲ. ಮಗ ಇರಾಕ್ ಒಬ್ಬತ್ ಮಗ ಕಡೆ ಕಾರ್ಯ ಮಾಡಕ್ಕೂ ನನ್ನಿಂದ ಆಗಲಿಲ್ಲಲ್ಲೋ ದೇವ್ರೇ. ಎಂಥ ಪರಿಸ್ಥಿತಿ ಒಳಗೆ ನನ್ನ ತಂದೆ ಯಪ್ಪ ದೇವ್ರೇ. ನಮ್ಮವ್ವನ ಕಡೆ ಮಕ್ಕ ನೋಡಕ್ಕೂ ಬಿಡಲಿಲ್ಲಲ್ಲೋ ದೇವ್ರೇ. ಓ ಹೋಗ್ಬಿಡ್ರಿ ಗೌಡ್ರ, ಸಮಾಧಾನ ಮಾಡ್ಕೊಡ್ರಿ. ಏನ್ ಮಾಡನ್ರಿ, ನಾವ ಎಲ್ಲ ಮಾಡ್ಬಿಟ್ಟಿವ್ರಿ ಬಿಡ್ರಿ. ಹಾಗೆ ನಾವು ಹೋಗ್ಬಿಡ್ರಿ, ಏನ್ ಮಾಡಕ್ಕಾಗತ್ರಿ, ಎಲ್ಲ ಹಣೆ ಬರ್ರಿ. ನಿಮ್ ಕೈಯ ಮಾಸ್ಗಳು ಋಣ ಇಲ್ರಿ, ಅದು ಏನಿದ್ರು ನಮ್ ಕೈಯಾಗಿತ್ರಿ ಋಣ. ಅದಕ್ಕೆ ಹಂಗಾದ್ರಿ, ನಿಮ್ಮನ್ನ ಮುಂದೆ ಕಳಿಸಿ ಹಿಂದಕ್ಕೆ ಜೀವ ಬಿಟ್ಟಾರ ನೋಡ್ರಿ ಅಮ್ಮಾರು. ಅಯ್ಯೋ ನೀವ್ರಿ, ಹಿಂಗಾಗ್ಬಾರ್ದಾಗಿತ್ತು ಗೌಡ್ರ. ಅಲ್ಲ ಸೌಕರ, ಎಲ್ಲ ಮಾಡಿ ಮುಗಿಸಿವ್ರಿ, ಏನೇನಿಲ್ರಿ. ನೀವು ದಿವ್ಸಕ್ಕೆ ಕರೆಗಳೆಲ್ಲ ಮಾಡ್ಕೊಂಬಿಡ್ರಿ, ಇನ್ನೇನ್ ಮಾಡಕ್ಕಾಗತ್ರಿ? ಮಗನ ಸ್ಥಾನ ನಾನಾ ನಿಂತ್ಕೊಂಡೆಲ್ಲ ಮಾಡಿ ಮುಗಿಸ್ಬಿಟ್ಟಿನಿ. ದೀಪ, ಎಂತ ಒಳ್ಳೇತಪ್ಪ ನೀನು. ಅಲ್ಲ ನೀನ್ ಹಿಂಗಂತ ನಂಗೆ ಗೊತ್ತಿರ್ಲಿಲ್ಲ ಬಿಡು. ಅಲ್ಲ ನನ್ನ ಸ್ಥಾನ ಇಟ್ಕೊಂಡು ನಮ್ಮವ್ನ ಕರೆ ಮುಗಿಸಿದಿ, ಎಲ್ಲ ಮಾಡ್ಬಿಟ್ಟಿಲ್ಲ ಯಪ್ಪ. ಆತ್ ಬಿಡು ಯಪ್ಪ, ಎಲ್ಲ ಒಳ್ಳೇದಾತು. ನಿಮ್ಮಂತಲ್ಲಿ ಐತ್ ನೋಡ್ರಿ, ನಮ್ಮ ಒಂದು ಕಡೆ ಕಲಕ್ಕೆ ನಿಮ್ಮ ಕೈ ಮಾಡಿಸ್ಕೋಬೇಕು ಅನ್ನೋದೈತಿ. ದೇವ್ರ ಇಚ್ಛೆ ಯಾರು ಬಲ್ಲವರು. ನಮ್ಮ ಅವನಂತ ನಂಗೆ ಕಾಣಲಿಲ್ಲ, ನಮ್ಮ ಅವನ ಋಣ ತೀರ್ಸಕ್ಕಾಗಲೇ ಇಲ್ಲ. ಸಾವ್ಕಾರ ಸಾವ್ಕಾರ ಸಾವ್ಕಾರ, ಏನ್ ಹೇಳಕತ್ತಿ ಅಂತ ಗೊತ್ತಿರ್ಲಿ. ನಮ್ಮವ್ವ ಸತ್ತೋದ್ಲ ಅಂತ ಹೋದಿಲ್ಲ, ನಾನು ಇಲ್ಲಾಗ ನಮ್ಮವ್ವ ಸತ್ತೋದ್ಲ ಅಂತ ಹೋದಿಲ್ಲ. ದಿಪ್ಪ ಎಲ್ಲಾ ಕಾರ್ಯ ಮಾಡಿ ಮುಗಿಸ್ಬಿಡು ಯಪ್ಪ. ಏನ್ ಮಾಡಕ್ಕಾಗತ್ತೆ ಹೇಳು? ಹಾ, ಟಿಪ್ಪ ಎಲ್ಲ ಕರೆ ಮಾಡೇನ್ರಿ. ಇಲ್ರಿ, ಅವನವನ ಸುಳ್ಳು ಹೇಳೇನ್ರಿ. ಅಲ್ರಿ, ಈಗಿನ ಅಲ್ಲಿ ಹೊಲಲಿಂತ್ರ ಬರೋ ಮುಂದೆ ದಾರಿ ಐತಲ್ರಿ, ಬಾಳಿ ದೊಡ್ಡದಾಗ ಒಂದು ಅಡ್ದಾರಿ. ಅಡ್ಡಾಗಾಸಿ ಇವ್ರ ನಿಮ್ಮ ಹೊಲದ ಅಡ್ದಾರಿ ಬರಾಕತ್ತಿದ್ರೆ ಅಲ್ಲಿ ನಿಮ್ಮ ಓವರು ಹೆಣ ಬಿದ್ದೈತ್ರಿ. ಆ ಮೈ ಮೇಗ ಏನ್ರಿ ಒಂದ್ ನಮ್ನಿ ಸುಟ್ಟು ಗಾಯದಂಗ ಆಗೈತ್ರಿ. ಗುದ್ದೇದು ಏನಾರ ನೀರು ಇಂತ ಹಾಕ್ಯಾರೇನ್ರಿ, ಒಂದ್ ನಮ್ನಿ ಬೊಬ್ಬಿ ನೀರಿನ ಗುಳಿ ಬಂದವ್ ನೋಡ್ರಿ. ಅವು ಸುಟ್ಟುಕೊಂಡು ಸತ್ತಾರಲ್ಲ, ಹಂಗಾಗೈತ್ ನೋಡ್ರಿ. ಪಾಪ ಹೆಣ ಅಲ್ಲೇ ರೋಡ್ನಾಗ ಬಿದ್ದೈತ್ರಿ. ಹಾ, ಏನ್ ಹೇಳಕತ್ತಿ ನೀನು? ಹಾ, ಬಾ ಹೋಗೋದ್ ನೋಡಂಬ. ಏನ್ಲ ಇದು ಹಿಂಗಂತಾರಲ್ಲ? ಅಲ್ಲ, ಅವ್ರ ಒಂದ್ ಹೆಣ ಅಲ್ಲಿ ಬಿದ್ದಿದ್ರ ನಾವು ಹೂದ್ ಹಾಕಿದ್ ಯಾರ್ದು? ಕುಳು ದೇಶದಾಗ ಯಾವ್ದಾವ ಜೀವಂತದ ಮುದುಕಿ ನಾವು ಹೂದಕ್ಕಿಲ್ಲ ನಾವ್ ಹಂಗಿದ್ರ, ಅದು ಯಾರು ಏನ್ ಹಂಗಿದ್ರ? ಅಯ್ಯೋ ಹೌದ್ರಿ, ಏನೈತೆ ಏನೀಗ, ಯಾರೈತೆ ಏನು? ಅಯ್ಯೋ ಮೊದಲು ಇಲ್ವೋ ನೋಡನ್ ಬರ್ರಿ. ನೋಡ್ರಿ ಗೌಡ್ರ, ಇಲ್ಲೇ ಐತ್ ನೋಡ್ರಿ. ಅಯ್ಯೋ ದೇವ್ರೆ, ನಾವು ಕೊಡೋದ್ ನಿಷೇಧಾಗ ಇಲ್ಲೇ ಕೈ ಬಿಟ್ಟು ಮುದುಕಿನ ಸುಳ ಎಲ್ಲ ಎದ್ದು ಉಸಿರಾಡಳ ಅಂತೇಳಿ ಬಡ ಯಾವ್ದೋ ಒಂದ್ ಮುದುಕಿನ ತಗೊಂಡೋಗಿ ಹೋಗೋದಕ್ಕೆ ಆ ಮುದುಕಿ ಅನ್ನಕತ್ತಿತ್ತು, ನಾನು ಬದುಕಿದ್ದ ನಾನು ಯಾಕೆ ಮಣ್ಣು ಮಾಡ್ತಿರೋ ಯಪ್ಪ, ಯಾರು ನೀವು, ನಾ ಏನು ನಿಮ್ಗೆ ದ್ರೋಹ ಮಾಡೀನಿ ಅಂತೆಲ್ಲ ಕೇಳಕತ್ತಿತ್ತು. ನಮಗ ಇದ ಮುದುಕಿ ಅಂತ ಅನ್ಕೊಂಡು ಬಡ ಹೋಗೋದ್ಬಿಟ್ವಲ್ಲೋ ತಿಪ್ಪಣ್ಣ, ಏನ್ ಮಾಡ್ಬೇಕೀಗ? ಸುಮ್ನಿರ್ಲಿ, ನನಗೂ ಅದು ತಿಳಿವಲ್ತು, ಏನ್ ಮಾಡ್ಬೇಕ ಇನ್ನು? ಯವ್ವ 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 ಯವ್ವ, ಎಂತ ಪರಿಸ್ಥಿತಿ ತಂದಲ್ ಬೇ ನಾನು. ಇನ್ನೊಬ್ರು ನಂಬಿ ನಿನ್ನ ಅವ್ರ ಕೈ ಕೊಟ್ಟು ನಿನ್ ಜೀವ ಕಳ್ಕೊಂಡು ಹೋಗಂಗ್ ಮಾಡ್ದಲ್ಲ. ಎಷ್ಟು ನರಳಾಡಿದೋ, ಎಷ್ಟು ನೆನೆಸ್ಕೊಂಡು ನನ್ನ, ಎಷ್ಟು ಬೈಕೊಂಡು. ಯವ್ವ ಯವ್ವ ಯವ್ವ, ಇಷ್ಟು ಚಿತ್ರಹಿಂಸೆ ಅನ್ಭವಿಸ್ಕೊಂಡು ಸತ್ತ ನಿನ್ ಕಡೆಗೂ. ನಿನ್ನ ಹೂವಿನಂಗೆ ಜೋಪಾನ ಮಾಡಿದ್ನಲ್ ಬೇ, ನಿನ್ನ ಅಷ್ಟು ಚಂದ ಜೋಪಾನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಂಗಿನೇ ಗಿಡದ ಕೈ ಕೊಟ್ಟಾಗಂತಂದು ನಿನ್ನ ಒಂದೇ ದಿವಸ ಅವ್ರ ಕೈ ಕೊಟ್ಟು ನಿನ್ ಜೀವನ ಆರೋಗ್ಯಂಗ್ ಮಾಡ್ಬಿಟ್ನಲ್ಲ. ನನ್ನ ತಪ್ಪು. ಒಬ್ಬಳ್ರಿ, ನಮ್ಮ ಅವ್ಗೆ ಏನ್ ಮಾಡ್ರಿ ಕೈ ಹೇಳ, ಇಲ್ಲ ಅಂದ್ರೆ ಒಬ್ಬ ಬರ್ತಾನೆ, ಇಲ್ಲೇ ನಮ್ಮ ಅವ್ನ ಕೊಟ್ಟಾಗ ಇಲ್ಲಿ ಹೋಗೋದು ಹಾಕ್ತಾನೆ. ನಿಮ್ಮ ಅವ್ರ ನಿಮ್ಮನ್ನ ನಂಬಿ ನಾ ನಮ್ಮ ಅವ್ನ ನಿಮ್ ಕೈ ಕೊಟ್ಟು ಹೋದ್ರ ಈ ಅವಸ್ಥೆ ತಂದಿಟ್ರನ್. ಏನ್ ಮಾಡ್ರಿ ಕರೆ ಹೇಳ. ಅದು ಗೌಡ್ರ, ನೀವು ಮುಂದಕ್ಕೆ ಹೋದ್ಮೇಲೆ ನಿಮ್ಮ ಇವ್ರದನ್ನಲ್ರಿ ಕರ್ಕೊಂಡ್ ಆತನ ಕೈಯಾಗ ಎಲ್ಲರೂ 100 ರೂಪಾಯಿ ಇಸ್ಕೊಂಡಿವ್ರಿ. ಶಿಸ್ತು ಕೊಡೋದು ಬಂದ್ಬಿಟ್ಟುರಿ ಕೊಡೋದ್ ನಿಷೇಧಾಗ. ಇಷ್ಟೆಲ್ಲ ಆತ್ರಿ ಸೌಕರ್ಯ, ನಾವ್ ಮಾಡ್ಬೇಕಂತ ಮಾಡಿದ್ದಲ್ರಿ, ಕೈ ಮೀರಿ ಹೋಗ್ಬಿಡ್ತ್ರಿ. ನಮ್ ತಪ್ಪೇನಿಲ್ರಿ ಇದ್ರಾಗ, ಬೋಸಡಿ ಮಕ್ಕಳ
ಮಾಡೋದೆಲ್ಲ ಮಾಡಿ ಮತ್ತೆ ಈಗ ನಮ್ ತಪ್ಪೇನಿಲ್ಲ ಅಂತಂದ್ ಮತ್ತೆ ಹತ್ತಾರು ಸತ್ತಗತೆ ನಾಟಕ ಮಾಡ್ತೀರಿ. ಕುದಿಯ ನೀರ್ ತಗೊಂಡು ಹೋಗಿ ಮತ್ತೆ ವಯಸ್ಸಾದ ಹಣ್ಣಣ್ಣ ವಯಸ್ಸಾದ ಚರ್ಮ ಅಂತನ್ನ ಕುದಿಯ ನೀರ್ ಹಾಕಿದ್ರಿ ಹೆಂಗ ಹಾಕಿಲ್ಲ, ವಯಸ್ಸಾದ ಜೀವ ತಡ್ಕೊಂತೈತೆ ಅದನ್ನ. ನಿಮ್ಮನ್ನ ಬಿಡಂಗಲ್ಲ, ನಿಮ್ಮನ್ನ ಪಂಚಾಯತಿ ಕೂರ್ಸಿ ಪೊಲೀಸ್ ಸ್ಟೇಷನ್ಗೆ ಅಟ್ಟತ್ತೀನಿ, ನಿಮ್ಮನ್ನ ಮಾಡ್ತೀನಿ ನಿಮ್ಮನ್ನ. ಇನ್ನೊಂದು ಯಾರಕಿ ಮುದುಕಿನ ತಗೊಂಬಂದ್ ಹೋಗೋದಾಕಿರಿ ಜೀವಂತ, ಯಾರ ಮನಿ ಮುದುಕಿದ? ಏಯಪ್ಪ ಏನನ್ನ ಹೊತ್ತ ಮಾಡ್ತಾರೋ ನೀವು, ನಿಮ್ಮನ್ನ ನಂಬಿ ನಾನು ಒಳ್ಳೆ 2 ಜೀವ ಹೋಗೋದಲ್ವ ಯಪ್ಪ, ನಿಮ್ಮನ್ನ ಕೈಯಾಗ ನಿಮ್ಮನ್ನ ಬಿಡಂಗಿಲ್ಲ, ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ ನಿಮ್ಮನ್ನ. ಲೇ ಬರ್ಮ ಇನ್ನೊಂದು ಮುದುಕಿ ಕಾಣುವಲ್ತಾನೆ ಯಾರ್ದಾರ ಅಂತಂದ್ರೆ ಯಾರ್ದಾರ ಬೇಗ ಊರ ಪರಾಗ ಒಟ್ಟು ಏನಾರು ಹುಡ್ಕತ್ತಾರನ್ಲಿ, ಅದು ಯಾರ್ದು ಕಾಣಂಗಿಲ್ಲ ಅಂದ್ರೆ ಆ ಪಕ್ಕ ಅವ್ರ ಮನೆ ಮುದುಕಿನ ಇವ್ರು ತಗೊಂಡೋಗಿ ಹೋಗಿ ಹಾಕಿರ್ತಾರೆ. ಒಂಚೂರು ವಿಚಾರನಾರ ಮಾಡ್ಲಿ. ಸಾವ್ಕಾರ ನಿನ್ನೆ ಹೊತ್ತು ಮುಳುಗ ಅಂದ್ರ ಅವ್ರವ್ವ ಅಲ್ಲೇನ ಕೆರೆಯಾಗ ಮಡಿಲಿ ಜಾಕ ಮಾಡಕ್ ಹೋಗಿಲ್ಲ ಅಂತ ಬ್ರಾಹ್ಮಣರ ಮುದುಕಿ ಬಂದಿಲ್ಲ ಅಂತಂದು ಹೊತ್ತು ಮುಳುಗಕತ್ತಿತ್ತು. ಅವಾಗ ಯಾಕೆ ಇನ್ನ ಎಲ್ಲಿಗ ಬಂದಿಲ್ಲ, ಗುಡಿ ಪಡಿಗೆ ಹೋಗಿದ್ದಾನೆ ಇಷ್ಟೊತ್ತಾತ ಬಂದಿಲ್ಲ ಅಂತ ಹುಡುಗಾಕತ್ತಿದ್ರಿ. ಅದೇ ರೀ ಆಂಜನೇಯನ ಗುಡಿ ಪೂಜಾರಿ ಇವ್ರು ಅದರಲ್ರಿ ಅವ್ರವರ್, ಹ್ಞೂನ್ರಿ ಬ್ರಾಹ್ಮಣರು ಅವ್ರ ನೋಡ್ರಿ ಹುಡ್ಕಾಕತ್ತಿದ್ರು. ಬಹುಶಃ ಹಂಗಂದ್ರ ಆ ಮುದುಕಿನ ತಗೊಂಡೋಗಿ ಇವ್ರೆಲ್ಲ ಜೀವಂತ ಮಣ್ಣು ಮಾಡ್ಯಾರ ಹೆಂಗಿದ್ರ. ಅಯ್ಯೋ ಇವನು ಪಾಪ ಅಲ್ಡ ಅಂತ ಗಟ್ಟಿ ಅನ್ ಮುದುಕಿ ಇನ್ನ ಬಾಳ ಬದುಕ್ಬೇಕಾಗಿದ್ಲು, ಏನು ವಯಸ್ಸಾಗಿದ್ದಿಲ್ಲ ಏನಿಲ್ಲ. ನಮ್ಮ ಒಂದರ ವಯಸ್ಸು ಮುಗಿದ್ಬಿಟ್ಟಿತ್ತು, ಹೋಲ್ಬಿಡು ಇವತ್ತೆಲ್ಲ ನಾಳೆ ಹೋಗಕ್ಕೆ ಅಂದ್ಕೊಂಡ್ರ ಇನ್ನ ಅರೆಯದಕ್ಕೆ ಇದ್ದಂಗಿದ್ಲು. ಅಂತ ಮುದುಕಿನ ತಗೊಂಡೋಗಿ ಹೋಗಿ ತಿಂದಾರಲ್ಲಿ ಇವ್ರು ಆ ಆಂಜನೇಯನ ಗೋಡಿ ಅಂತ ಗೊತ್ತಾತಂದ್ರ ಇವತ್ತೇನಿಲ್ಲ ಇವ್ರು ನಮ್ಮ 3 ಮಂದಿನ ಅಲ್ಲೇ ಕಡೆ ತುಂಡ್ ಮಾಡಿ ಬಿಡ್ತಾನ ಅವನು. ನಡಿ ಪಂಚಾಯತಿ ಕೂಡ್ಸನ್, ಅವ್ರನ್ನ ಕರ್ಸನ ಎಲ್ಲರನ್ನ ಕರ್ಸನ, ಆಗಿದ್ದಾಗ್ಲಿ ಏನಾಗುತ್ತಾಗ್ಲಿ ಬಲಿ ನಮ್ಮ ಒಂದೊಂಚೂರು ಇದೊಟ್ಟು ಕಾರ್ಯ ಮುಗಿಸಿ ಪಂಚಾಯತಿ ಕೂರ್ಸ್ ಕರ್ಕೊಂಡು ಹೋಗನ್ ನಡಿ. ಮತ್ತೆ ಇದನ್ನ ಕುಣಿ ತೆಗಿಯಾಕ ಇದಕ್ಕೆ ಮತ್ತೆ ಕರೆಸ್ಲೇನ್ರಿ, ಮತ್ತೆ ಮಂದಿಗೆ ಹೇಳಿ ಕಳಿಸ್ತೀನಿ ಮತ್ತೆ ಊರಾಗೆಲ್ಲರಿಗೂ. ಹೂನಪ್ಪ ಹೇಳ ಮಂದಿಗೆ ಹೇಳ ಸಾವುಕಾರ ನಾವು ತಿಳ್ಕೊಂಡಳ ಅಂತ ಹೇಳು, ಹಿಂಗಾತ ಹೇಳಿ ಇವ್ರು ಅವ್ರ ಊರ್ ತುಂಬ ಎಲ್ಲರೂ ಇವ್ರು ಕ್ಯಾಕಿಸಿ ತೂ ಅಂತ ಅಂದುಕೊಳ್ಳಿ. ಆಮೇಲೆ ಕುಣಿತಿಗೆ ಯಾರು ಬೇಡ, ಇವ್ರು ಅದರಲ್ಲಿ ಅವ್ರ ದಂಡ ಪಿಂಡುಗಳು ಇವ್ರು ತೆಗಿತಾರೆ ಸುಮ್ಮನೆ. ಯಾರು ಬೇಡ ಇವ್ರು ಮಾಡ್ತೀನಿ, ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುಕ್ಕಳಾಗ ಖಾರ ತುರುಕಿ ಖಾರ ಅದೇನದು ಬಡಿಗೆ ಖಾರ ಹಚ್ಚಿ ತುರುಕ್ತಾರಲ್ಲ ಹಂಗ ಒಣ ಖಾರ ಹಚ್ಬಿಡ್ರಿ. ಅಷ್ಟೇ ಖಾರನ ಅರ್ಧ ಅದು ಗಿಡಿ ಮೆಣಸಿನ್ಕಾಯಿನ ಅರ್ಧ ಬಡಿಗೆ ಹಚ್ಚಿ ಮುಕ್ಕಳ ತುರುಕ್ರಿ ಅಂತ ಹೇಳ್ತೀನಿ. ಇವ್ರನ್ನ ಮಾತ್ರ ಬಿಡ್ಬೇಡ್ರಿ ಅಂತ ಹೇಳ್ತೇನೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತೀನಿ. ಅವ್ರವ್ರನ್ನ ಊರ ಮಂದಿಗೆ ಕಳ್ಸಪ್ಪ ಬಡ ನಮ್ಮವ್ವ ಹೆಂಗ ಬಿಟ್ಕೊಂಡ ನಾನು ನಮ್ಮವ್ವನ್ ಕಾರ್ಯ ಮಾಡಕ್ಕಾಗಲಿಲ್ಲ ಅನ್ಕೊಂಡೆ, ಅದನ್ನಾದ್ರೂ ಮಾಡ್ತೀನಿ. ಆಯ್ತಪ್ಪ ಕರ್ಕೊಂಬ. ಯಪ್ಪ ಊರಾಗೆಲ್ಲ ಹೇಳ್ತಾರಂತ್ಲೇ, ಊರನ್ ಮಂದಿ ನಮ್ಮನ್ನ ಕಲ್ ತಗೊಂಡ ಹೊಡೆದ್ ಸಾಯಿಸ್ತಾರ ನಮ್ಮನ್ನ. ಓಲ್ ಪೊಲೀಸ್ ಸ್ಟೇಷನ್ಗೆ ಪಾರಗಣ ಅಂದ್ರ ಪೊಲೀಸರು ನಮ್ಮನ್ನ ಮುಕ್ಕಳ ಖಾರ ಇಟ್ಟದ್ ಬಡಿಗೆ ತುರುಕಿ ನಮ್ಮನ್ನ ಕೊಲ್ತಾರಲೆ. ಹೆಂಗ ಬದುಕ್ಬೇಕು ಯಪ್ಪ, ಕುಡಿದ ನಿಜದಾಗ ಏನ ಮಾಡ್ಬಾರ್ದು ಮಾಡಿ ಅವನು ನಾನು ಯಾವತ್ತು ಕುಡಿಲಿಲ್ಲ. ಇವ್ರು ನಿಮ್ಮವ್ರು ನೀವು ಅದಿರಲ್ಲ, ನನ್ ಕುಡಿಲಾರ್ದನ್ ಕುಡಿಸಿ ಈ ನಮ್ಗೆ ಅನಾಹುತ ಮಾಡಂಗ್ ಮಾಡ್ಬಿಟ್ರೆ ನಿಮ್ಮವ್ರ ಪೂಜಾರ ಸೌಕರ್ಯ ತಪ್ಪಾಗೈತ್ರಿ, ಏನ್ ತಪ್ಪಾಗೈತಿ, ನಮ್ಮ ಮಗ ಏನೋ ಮಾಡ್ರಿ ಕ್ಷಮಿಸ್ಬಿಡ್ರಿ. ಹೊಟ್ಟೆ ಹೋಗ್ರಿ ಏನ್ ಮಾಡಕ್ಕಾಗತ್ತೆ, ಬರೀ ಇಂಥವ ಮಾಡ್ತೇನ್ರಿ ಊರಾಗ ಸಾಕಾಗ್ಬಿಟ್ಟೈತಿ. ಹೆಂಗೇನ್ ತಿನ್ಬೇಕು, ಏನ್ ಬುದ್ಧಿ ಐತೋ ಇಲ್ಲೋ, ದೇವ್ರ ಬುದ್ಧಿ ಕಟ್ಟೋನಿಲ್ಲ ಗೊತ್ತಾಗಲ್ತು. ಪೊಲೀಸ್ರಿಗೆ ಮಾತ್ರ ಕೊಡ್ಬೇಡ್ರಿ, ಜೀವನ ಹಾಳಾಗೈತ್ರಿ ಸೌಕರ್ಯ, ನನ್ನ ಮಗನ ಜೀವನ ಹಾಳಾಗತ್ತ. ಹೌದ್ರಿ ಸೌಕರ್ಯ, ಹುಷಾರಪ್ಪ ಅವನಿಗೆ ಕರುಣೆ ತೋರ್ಸ್ರಿ. ನಮಗೆ ತಪ್ಪಾಗಿಲ್ಲ ಅಂತನಲ್ಲ, ಮಾಡೋಣ ತಪ್ಪ, ಆದ್ರೆ ಏನ್ ಮಾಡ್ಬೇಕ್ರಿ. ಈ ಮನ್ಮನ್ ಮದುವೆ ಆಗೈತಿ ಹುಡುಗಿ, ನೋಡ್ರಿ ಹುಡುಗಿ ಮಕ್ಕನಾರ ನೋಡ್ರಿ ಒಂಚೂರು, ಹೆಂಗಾರ ಮಾಡ್ರಿ ಒಂಚೂರು, ಬಿಟ್ಬಿಡ್ರಿ, ಬೇರೆ ಏನಾರ ಶಿಕ್ಷೆ ಕೊಡ್ರಿ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಡ್ರಿ, ಕೈ ಮುಗಿ ಕೇಳ್ಕೊತೇವ್ರಿ. ಅಲ್ರಿ ಹೇಳಕತ್ತಿರಲ್ಲ ದೊಡ್ಡ ಶಾಯರ್ಗತೆ, ನಿಮ್ಮ ಮನ್ಯಾಗ ನಿಮ್ಮವನ್ನ ಜೀವಂತ ತಗೊಂಡೋಗಿ ಹುಗದಾಕಿದ್ರೆ ಹೆಂಗಾಗತ್ತ? ಎಷ್ಟು ಹೊಟ್ಟೆ ಹುರಿಯಾಕತೈತಿ ಗೊತ್ತಾ? ಜಾಗ ಮಾಡಾಕತ್ತಿದ್ ನಮ್ಮ ಅವನ್ ತಗೊಂಡೋಗಿ ಜೀವಂತ ಹುಗದಾರ. ಎಷ್ಟು ನಮ್ನಿ ನಮ್ಮವ ಅಲ್ಲ ಅಂದಿರ್ಬೋದು, ಎಷ್ಟು ನಮ್ನಿ ನೋವು ಅನ್ಭವಿಸತ್ತಿರ್ಬೋದು ನಮ್ಮವ್ವ, ಎಷ್ಟು ಇವ್ರ ಕೈ ಕಾಲು ಹಿಡಿದು ಬಿಡ್ಕೊಂಡಿರ್ಬೋದು. ನಾನು ಬಿಟ್ಬಿಡ್ರು ಯಪ್ಪ, ನಾನು ಜೀವಂತ ಹೋಗಿ ಬಿಡ್ರಿ ಅಂತ ಎಷ್ಟು ಬಿಡ್ಕೊಂಡಿರ್ಬೋದು. ಅವ್ರು ಕುಡಿದು ನಿಷೇಧ ನಮ್ಮ ಅವನ ಅರಿವಿಲ್ದಂಗೆ ಹೋಗಿ ಹೋಗೋದು ಬಂದಾರಲ್ಲ, ನಾನು ಅದ್ರಂಗ ಉಯ್ಯವರೆಗೂ ಅವ್ರು ಬಿಡಂಗಿಲ್ಲ. ಇವ್ರನ್ನ ಬಿಡಂಗಿಲ್ಲ, ಇವ್ರನ್ನ ಕೊಡ ತುಂಡ ಮಾಡಿ ಹೋಗೋದು ಬರ್ತೀನಿ ಇವ್ರನ್ನ. ನಮ್ಮ ಒಂದು ವಯಸ್ಸಾದ ಜೀವಕ್ಕೆ ಕುದೇ ನೀರು ಹಾಕಿ ಕೊಂದರಲ್ಲ, ಮತ್ತೆ ಇವ್ರನ್ನ ಹೆಂಗ್ ಬಿಡ್ಬೇಕು ಹೇಳ್ರಿ ನೀವ? ನಿಮ್ಮ ಮನೆಗೆ ಏನಾರ ಆಗಿತ್ತಂದ್ರೆ ನೀವು ಹಿಂಗ ಬಿಡ್ತಿದ್ರ ಹೇಳ್ರಿ ನೀವ? ಇಲ್ರಿ ನಿಮ್ದು ನೋವು ಕಷ್ಟ ಸಂಕಟ ಎಲ್ಲ ಅರ್ಥ ಆಗತ್ರಿ, ಆದ್ರೆ ಏನ್ ಮಾಡ್ಬೇಕ್ರಿ, ಕುಡುದು ನಿಜದ ಮನೇನಲ್ರಿ. ಆದ್ರೆ ತಪ್ಪು ಒಪ್ತೀನಿ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಡ್ರಿ, ಬ್ಯಾಡ್ರಿ. ಆತ ಇವತ್ತು ಮಾಡಿದಿಲ್ರಿ, ಅದ್ರಲ್ರಿ ಅವ್ರ ಮಾತು ಕೇಳಿ ಕೊಡ್ತಾನಂತ್ರಿ. ಅವ್ರಿ ಒಟ್ಟೆ ಯಾವತ್ತು ಮಾಡ್ಲಾರ್ದ ನನ್ನ ಮಗ ಅಂತ ಚಿಟಿಕ್ ಮಾಡ್ಯಾನಲ್ಲ ಇವತ್ತು, ಅದು ತಿಳಿದೇನ ಆಗಿದ್ರಿ. ಅವ್ರ ಮಾತು ಕೇಳಿ ಹಿಂಗ್ ಮಾಡ್ಯಾನ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ, ನನ್ನ ಮಗ ಮಾಡ್ಬಿಡ್ರಿ. ಗೌಡ್ರ ಈಗ ನೀವ ಅವ್ರ ಪರ ಬಂದಿರಲ್ರಿ, ಹೇಳ್ರಿ ಈಗ ನೀವ ಹೇಳ್ರಿ ಏನ್ ಮಾಡ್ಬೇಕು? ಈಗ ಹಿಂಗಾತಂದ್ರೆ ನಾವ್ ಎಲ್ಲಿ ತನಕ ಹಿಂಗ ಊರ್ ತುಂಬಾ ಬರೀ ಇವು ಆಗ್ಯಾವ. ಅಲ್ಲ ಜೀವಕ್ಕೆ ಕೂತ್ ಬರೋ ತನಕ ಆತಂದ್ರೆ ಇನ್ನು ಹೆಂಗ್ ಇದನ್ ಬಿಡ್ಬೇಕು ಹೇಳ್ರಿ ನೀವ? ಇಲ್ ಬಿಡ್ರಿ ಆಗಲ್ರಿ, ತಗೊಂಡೋಗಿ ಇವನವನ ಪೊಲೀಸ್ ಸ್ಟೇಷನ್ಯಾಗ ಹೋಗಿತೀವಿ, ಅವಾಗ ದಾರಿ ಬರ್ತಾನೆ. ಹೌದ್ ಬಿಡ್ರಿ ಹೌದ್, ಮತ್ತೆ ಹಂಗ ಬಿಡಾಕ್ ಬರಂಗಿಲ್ಲ ತಗೋರಿ, ಒಯ್ಯಬೇಕು ಇವನ್ನ. ಬಿಡ್ಬೇಡ್ರಿ ಸಾವ್ಕಾರ, ಬರೀ ಊರ್ ತುಂಬಾ ಜಗಳ, ಊರ್ ತುಂಬಾ ಬರೀ ಇಂತ ಕಿಡ್ಲಿ ಮಾಡ್ಕೊಂತ ಅಡ್ಯಾಡ್ತಾನ. ಇವ್ ಒಂದ್ಸಲ ಬುದ್ಧಿ ಬರ್ಬೇಕಲ್ರಿ. ನೋಡ್ರಿ ಪೂಜಾರಿ ಮತ್ತೆ ಸಾವ್ಕಾರ, ನಾನೇನು ಆತ್ ಮಾಡಿದ್ದು ಕರೆಕ್ಟ್ ಅಂತ ಹೇಳಲ್ಲ, ಆತ್ ಮಾಡಿದ್ ತಪ್ಪ, ಅದು ದೊಡ್ಡ ತಪ್ಪ, ಸಣ್ಣದಲ್ಲ, ಕ್ಷಮಿಸ್ಲಾರ್ದಂತ ತಪ್ಪೆ. ಆದ್ರೆ
ಏನು ಮಾಡೋಕ್ಕಾಗಲ್ರಿ, ಸಣ್ಣ ವಯಸ್ಸು ಐತೆ. ಈಗ ಪೊಲೀಸು ಕೇಸು ಅದು ಇದು ಅಂತ ಹೋದ್ರೆ ಜೀವನ ಹಾಳಾಕತ್ರಿ. ಈಗ ನೀವು ಮನಸ್ಸು ಮಾಡಿದ್ರ ಇಲ್ಲೇ ಏನಾರ ಶಿಕ್ಷೆ ಕೊಡ್ರಿ ಅತ್ತಗ, ಇಲ್ಲೇ ಶಿಕ್ಷೆ ಕೊಟ್ಟು ಒಂಚೂರು ಆತನ ಮಾಫಿ ಮಾಡ್ಬಿಡ್ರಲ್ಲ. ಹೌದ್ರಿ, ಪಾಪ ಹುಡುಗಿ ಮಕ ನೋಡ್ರಿ. ಏನ್ರಿ ಮತ್ತೆ ಹುಡುಗಿ ಕಟ್ಕೊಂಡು ಗೋಳಾಟ ನೋಡ್ಬಾರ್ದ್ರಿ. ಕಟ್ಕೊಂಡಾಗಿಂದ ಬರೀ ಇದ ಗೋಳಾಟ ಆಗೈತ್ರಿ ಆ ಹುಡುಗಿಗೆ. ಅಲ್ಲ, ನಾವು ತಿಳಿದರು ದೊಡ್ಡವರು ಆ ತಿಳುವಳಿಕೆ ಮುಳುಗ್ ಕೊಟ್ಟಾಗ ನಾವು ಅದನ್ನ ಮಾಡಿ ಆ ಹುಡುಗಿ ಜೀವನಕ್ಕೆ ಇದು ಮಾಡೋದು ಬೇಡ್ರಿ. ಆ ತಂದೆ ತಾಯಿ ಕಣ್ಣೀರನ್ನು ಸ್ವಲ್ಪ ನೋಡ್ರಿ, ಒಂಚೂರು ಕರುಣೆ ತೋರಿಸ್ರಿ. ಅಲ್ಲ, ಇದು ತಪ್ಪು ಭಾಳ ದೊಡ್ಡದು, ಕ್ಷಮಿಸ್ಲಾರ್ದಂತ ತಪ್ಪೇ. ಎಂತರಿಗಾದ್ರೂ ರಕ್ತ ಕುದಿತೈತಿ. ಆದ್ರ ಈಗ ಏನ್ ಮಾಡತ್ತೀರಿ, ಸ್ವಲ್ಪ ಕರುಣೆ ಅಷ್ಟೇ ತೋರಿಸ್ರಿ ಅಂತ ನಾವು ಬಿಡ್ಕೊಳ್ಳೋದು. ಸ್ವಲ್ಪ ಮನಸ್ಸು ಮಾಡ್ರಿ ಅಂತ ಕೇಳ್ತೀವಿ. ಹೌದ್ರಿ, ನಿಮ್ ಕೈ ಮುಗಿತೀನ್ರಿ, ನಿಮ್ ಕಾಲಿ ಮುಗ್ತೀನ್ರಿ. ನನ್ ಗಂಡನ ಏನಾರ ಶಿಕ್ಷೆ ಕೊಡಂಗಿದ್ರೆ ಇಲ್ಲೇ ಕೊಡ್ರಿ. ಆದ್ರೆ ಪೊಲೀಸ್ ಗಿಲೀಸ್ ಅಂತ ಹೋಗಬೇಡ್ರಿ. ಸಿಟ್ಟಿದ್ರಲ್ಲೇ ತೆರಿಶೂರಿ ಅತನ್ ಮುಂದೆ ತೆರಿಶೂನ ತೆಗಿಲೇ ತೆರಿಶೂರಿ ಅದ್ರ ಅತನ್ಗೆ ಏನು ಮಾಡಬೇಡ್ರಿ. ಕೈ ಮುಗ ಕೇಳ್ಕೊತೀನ್ರಿ, ಕೈ ಮುಗದ. ಹೌದ್ರಿ, ಏನ್ ಶಿಕ್ಷೆ ಕೊಡ್ತೀರಿ ಇಲ್ಲೇ ಕೊಡ್ರಿ, ಇಲ್ಲೇ ಕೊಡ್ರಿ. ಅತ್ತಿಗೆ ನಿಮ್ ಕೈ ಮುಗ್ತೀವ್ರಿ, ಅದ್ ಏನು ಮಾಡಬೇಡ್ರಿ. ಆ ತಗೋರಿ, ಆ ತಗೋರಿ ಪೂಜಾರಿ, ನೀವು ಹೇಳ್ದಂಗೆ ಆಗ್ಲ್ರಿ. ನೋಡ್ರಿ, ಈಗ ಪೂಜಾರಿ ಒಂದು ನಿರ್ಧಾರ ಹೇಳ್ಯಾರಿ, ನಾನು ಅದ ಪ್ರಕಾರ ಹೂ ಅಂತೀನ್ರಿ. ಏನ್ ಮಾಡಕ್ ಕಳ್ಕೊಂಡು ಜೀವ ವಾಪಸ್ ಬರಲ್ಲ, ಎರಡು ತಾಯಿ ಕಳ್ಕೊಂಡು ಕುಂತೀವ್ರಿ. ಆದ್ರೂ ಇನ್ನೊಬ್ಬ ತಾಯಿ ಕಣ್ಣೀರು, ಇನ್ನೊಬ್ಬ ಹೆಂಡತಿ ಕಣ್ಣೀರು ನೋಡಿ ಮನುಷ್ಯರೆಲ್ಲ ನಾವು ಸ್ವಲ್ಪ ಕರುಣೆ ತೋರ್ತೀವ್ರಿ. ಆದ್ರೆ ಆ ಸುಳ ಮಗಗ್ ಮಾತ್ರ ಶಿಕ್ಷೆ ಕೊಟ್ಟವ್ರಿ, ಬಿಡಂಗಿಲ್ಲ. ಇವ್ರ 3 ಮಂದಿಗೆ, ಇವ್ರ 3 ಮಂದಿ ನೋಡ್ರಿ ಊರ್ಲಿಂದ ಬಹಿಷ್ಕರಕತ್ತೀವ್ರಿ. 6 ತಿಂಗಳು ಇವ್ರು ಊರಾಗ ಇರಂಗಿಲ್ರಿ, ಊರ್ ಬಿಟ್ಟು ಹೋಗ್ಬೇಕ್ರಿ ಇವ್ರು. ಅವ್ರು ಬೇಕಿದ್ರೆ ಅವ್ರ ಮನೆಯವ್ರು ಹೋಗ್ಬೋದು, ಎಲ್ಲರೂ ಹೋಗ್ಬೋದು, ಇಲ್ಲ ತೊಗೊತ ಹೋಗ್ಬೋದು. ಅದ್ರ ಆತ್ ಮಾತ್ರ 6 ತಿಂಗಳು ಊರಾಗ ಕಾಲಿಡಂಗಿಲ್ಲ, ಅವ್ರಿಬ್ರು ಕಾಲಿಡಂಗಿಲ್ಲ ನೋಡ್ರಿ. ಇಷ್ಟೇ ನೋಡ್ರಿ ನಮ್ದು. ಹೊಡೆಯೋದು ಏನ್ರಿ, ಹೊಡೆದ್ರು ಬರಲ್ಲ, ಬೈದ್ರು ಬರಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಬರಲ್ಲ. ಅದ್ರ ಆತ ಮಾತ್ರ ಶಿಕ್ಷೆ ಆಗ್ಬೇಕ್ರಿ ಅಷ್ಟೇ. ಆಯ್ತು ತಗೋರಿ, ಆ ಪ್ರಕಾರ ನಡ್ಕೊಳಕ್ ನಾನು ಅವ್ರಪ್ಪ ನಾವು ಹೆಂಡತಿನ ಒಪ್ಪಿಸ್ತೇನ್ರಿ. 6 ತಿಂಗಳಲ್ರಿ, 6 ತಿಂಗಳ ತನಕ ಈ ಊರಿನ ಗಡಿ ದಾಟ್ಲಾರ್ದಂಗ ನಾನು ನೋಡ್ಕೋತೀನ್ರಿ. ಆಯ್ತ್ರಿ, ನಿಮ್ಗೆ ಏನ್ ಶಿಕ್ಷೆ ಐತಲ್ಲ ಇದಕ್ಕೆ ಒಪ್ಕೊಂಡಿವ್ರಿ ನಾವು. ಆತ್ರಿ, ಗೌಡ್ರು ಹೇಳ್ದಂಗ ನಾನ್ ನನ್ನ ಮಗನ್ನ ಗಡಿ ಪಾರ್ ಮಾಡ್ತೀನ್ರಿ. 6 ತಿಂಗಳು ಶಿಕ್ಷೆ ಕೊಡ್ತೀನ್ರಿ. ಆಯ್ತು ತಗೋರಿ. 6 ತಿಂಗಳು ನನ್ನ ಮಗ